ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನೆಕ್ಸ್ಟ್ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ಚೇಂಜಸ್ ಮಾಡ್ತೀನಿ ಅಂತ ಹೇಳಿ. ಹಾಗಾಗಿ ನನಗೆ ವೀಡಿಯೋಸ್ನ ಹಾಕಲಿಕ್ಕೆ ಟೈಮ್ ಆಗಲಿಲ್ಲ. ನಾನು ಡೈಲಿ ಯಾವುದೇ ಥರದ ವೀಡಿಯೋನು ಮಾಡಲಿಲ್ಲ. ಮುಂಗುಸಿ ಹೋಯ್ತು ಅದು ನೋಡಿದೆ. ಯಾವುದೇ ಥರದ ವೀಡಿಯೋನು ಮಾಡೋಕ್ಕಾಗಲಿಲ್ಲ. ಇವತ್ತೊಂದು ಸಣ್ಣದಾಗಿ ಒಂದು ವೀಡಿಯೋನ ಮಾಡಿ ಹಾಕೋಣ ಅಂತ ಹೇಳಿ ಅಂದ್ಕೊಂಡು ಕೂತಿದ್ದೀನಿ. ಇವಾಗ ಟೈಮ್ ಬಂದು ಸಂಜೆ 4 ಗಂಟೆ. ಪಾಪು ಇನ್ನೂ ಮಲಗಿದ್ದಾನೆ. ನಾನಿವಾಗ ತಲೆಗೆ ಆಯಿಲ್ ಅಪ್ಲೈ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ನೋಡಿ, ಕೊಬ್ಬರಿ ಎಣ್ಣೆ. ಹೇರ್ ಕೇರ್ ಟಿಪ್ಸ್ ಕೇಳ್ತಾ ಇರ್ತೀರಾ, ಹಾಗಾಗಿ ಹೇಳಿದೆ. ಇದು ಕೊಬ್ಬರಿ ಎಣ್ಣೆ. ನಾನು ಬೇರೆ ಏನೂ ಹಚ್ಚಲ್ಲ, ಕೊಬ್ಬರಿ ಎಣ್ಣೆ ಮಾತ್ರ. ನಾನು ನಿಮ್ಗೆ ಸುಮಾರು ಒಂದು 2-3 ವೀಡಿಯೋ ಮಾಡಿ ಬಿಟ್ಟಿದ್ದೀನಿ, ನೋಡಿ ಹಳೆ ವೀಡಿಯೋನ. ಯಾರಾದರೂ ಹೊಸದಾಗಿ ನೋಡ್ತಾಯಿದ್ರೆ ನನ್ನ ಹಳೆ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಅದರಲ್ಲಿ ಹೇರ್ ಕೇರ್ ಟಿಪ್ಸ್ನು ತಿಳಿಸಿದ್ದೀನಿ, ಆ ವೀಡಿಯೋಗಳ್ನ ನೋಡಿ. ಇನ್ನು ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ನಾನು ಸ್ವಲ್ಪ ವೀಡಿಯೋ ಮಾಡಿ ಹಾಕೋದೆಲ್ಲ ಕಮ್ಮಿ ಆಗ್ತಾಯಿದೆ. ಯಾಕೆ, ಏನಾಗ್ತಾಯಿದೆ ಅನ್ನೋದನ್ನ ತಿಳಿಸ್ಬೇಕು ಅಂತ ಹೇಳಿ ಈ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ತಲೆಯಲ್ಲಿ ಬೇರೆ ಏನೇನೋ ಇತ್ತು ಸ್ನೇಹಿತರೆ, ಬೇರೆ ಯಾವ ಥರನೋ ವೀಡಿಯೋನೆಲ್ಲ ಮಾಡಬೇಕು ಹಾಕಬೇಕು ಅಂತ ಹೇಳಿ. ಆದರೆ ಆಗ್ತಾಯಿಲ್ಲ. ಯಾಕೆ ಏನು ನನಗೂ ಗೊತ್ತಿಲ್ಲ. ನಿಮ್ಮ ಜೊತೆ ಅದನ್ನೇ ಶೇರ್ ಮಾಡಬೇಕಾಗಿತ್ತು. ತುಂಬ ಸೋಂಬೇರಿ ಥರ ಆಗಿಬಿಟ್ಟಿದ್ದೀನಿ ನಾನು. ಏನು ಮನೆ ಕೆಲಸ ಏನೈತೆ ಅದಷ್ಟೇ ಮಾಡೋದು, ಕೂರೋದು. ಈ ಯೂಟ್ಯೂಬ್ನ ನಾನು ಕೆಲಸದ ಥರನೇ ತಗೊಂಡಿರೋದು. ನಾನು ನಿಮಗೆ ಸಾಕಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಯೂಟ್ಯೂಬ್ನ ಒಂದು ಕೆಲಸದ ಥರನೇ ಅಂದ್ಕೊಂಡಿದ್ದೀನಿ ನಾನು. ಇದನ್ನು ಬಿಡಲ್ಲ, ಒಂದು ಗೋಲ್ನ ರೀಚ್ ಆಗಬೇಕು ಅಂತ ಹೇಳಿ. ಆದರೆ ನಾನೇ ಕೆಲಸ ಸರಿ ಮಾಡ್ತಾಯಿಲ್ಲ. ಹಾಗೆ ಅದೇ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಇನ್ನಾದರೂ ರೆಗ್ಯುಲರಾಗಿ ವೀಡಿಯೋ ಹಾಕಬೇಕು, ವೀಡಿಯೋ ಒಳ್ಳೊಳ್ಳೆ ಕಂಟೆಂಟ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಇರಲಿ. ಹಾಗೆಯೇ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೀವು ಕಮೆಂಟ್ ಹಾಕಿ ನನಗೆ ವೀಡಿಯೋಸ್ ಹೇಗೆ ಬರ್ತಾಯಿದೆ ಅಂತ ಹೇಳಿ. ಹಾಗಾದರೆ ನನಗೆ ವೀಡಿಯೋ ಮಾಡೋಕ್ಕೂ ಸ್ವಲ್ಪ ಇಂಟ್ರೆಸ್ಟ್ ಇರ್ತದೆ. ನಾನು ಈಗ ಒಂದು ವಾರದಿಂದ ಯಾವುದೇ ಥರದ ವೀಡಿಯೋನೂ ಮಾಡಿರಲಿಲ್ಲ. ಇದೇ ಕಾರಣಕ್ಕೆ ಏನು ವಿಡಿಯೋ ಮಾಡೋದು, ಯಾವ್ದು ಹಾಕಿದ್ರು ಒಬ್ಬೊಬ್ಬರು ಬೇರೆ ಥರ ಏನಾರು ಹಾಕ್ರಿ ಅಂತಾರೆ. ಹಾಗೆ ವ್ಯೂಸ್ ಮುಂಚೆ ಚೆನ್ನಾಗಿ ಬರ್ತಾಯಿತ್ತು, ಇವಾಗ ತುಂಬಾ ಕಮ್ಮಿ ಆಗಿದೆ. ಇದೆಲ್ಲ ಯೋಚನೆ ಮಾಡಿ ನಾನು ಏನು ಮಾಡೋದಪ್ಪ ಅಂತ ಯೋಚನೆಯಲ್ಲೇ ವಿಡಿಯೋನೇ ಮಾಡಿಲ್ಲ. ಹಿಂಗಾಗೋಗಿತ್ತು. ಮೊನ್ನೆ 2 ಮದ್ವೆಗೆ ಕೂಡ ಹೋಗ್ಬಂದೆ. ನಾನು ಊರಿಗೆ ಹೋಗ್ಬಂದೆ. ಊರಲ್ಲಿ 2 ದಿನ ಇದ್ದೆ ನನ್ನ ತವ್ರ ಮನೇಲಿ. ಅಲ್ಲಿ ಯಾವುದೂ ಕೂಡ ವಿಡಿಯೋ ಮಾಡಲಿಲ್ಲ ನಾನು. ಊರಿಗೆ ಹೋದಾಗ ನಮ್ಮ ಅತ್ತೆಯವರೆಲ್ಲ ಸಿಕ್ಕಿದ್ರು. ಅವರೆಲ್ಲ ಹೇಳ್ತಾಯಿದ್ರು, ನೀನು ವೀಡಿಯೋ ಎಲ್ಲ ನೋಡ್ತಾ ಇರ್ತೀವಿ, ನಮ್ಮನ್ನು ವೀಡಿಯೋ ಮಾಡು, ವೀಡಿಯೋ ಹಾಕು ಅಂತ ಹೇಳಿ. ನಾನು ಅವಾಗ ಅಲ್ಲಿ ವೀಡಿಯೋ ಮಾಡಲಿಲ್ಲ. ಅವ್ರು ಹೇಳಿದ್ದು ಖುಷಿ ಆಯಿತು ನನಗೆ, ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀವಿ ಅಂತ ಹೇಳಿದ್ದು. ಈ ಥರ ಎದುರಿಗೆ ಯಾರು ಹೇಳಿದಾಗ ತುಂಬಾ ಖುಷಿ ಆಕತ್ತೆ. ಯಾರಾದರೂ ಒಬ್ಬರಾದ್ರೂ ನನ್ನ ನೋಡಿ ಕಂಡಿಡ್ದು ಹೇಳ್ತಾ ಇದ್ದಾರಲ್ಲ ಅಂತ. ಸರಿ, ಇದೊಂದು ಚೂರು ಗಂಟು ಬಿಡ್ಸ್ಕೊಂಬಿಡ್ತೀನಿ. ಕೂದಲು ಸಿಕ್ಕಾಬಟ್ಟೆ ಗಂಟಾಗ್ಬಿಟ್ಟಿದೆ, ಕರ್ಲಿ ಹೇರಲ್ಲ. ಹಾಗಾಗಿ ಖುಷಿ ಆಗುತ್ತೆ ಈ ಥರ ಯಾರಾದ್ರು ಸಿಕ್ಕಾಗ ಹೇಳಿದಾಗ. ಆವಾಗ ವಿಡಿಯೋ ಮಾಡೋಣ ಅಂತ ಅನಿಸುತ್ತೆ. ಮತ್ತು ವ್ಯೂಸ್ ಬರಲ್ಲ, ಕಮೆಂಟ್ ಜಾಸ್ತಿ ಬರಲ್ಲ. ಈ ಕಾರಣದಿಂದ ಮತ್ತೆ ನನಗೆ ಮೂಡ್ ಆಫ್ ಆಗಿಬಿಡುತ್ತೆ. ವ್ಯೂಸು ಎಷ್ಟೇ ಬರಲಿ, ಕಮೆಂಟು ಬರದೇ ಇರಲಿ ಆದರೂ ಕೂಡ ವಿಡಿಯೋ ಮಾಡಬೇಕು ಅನ್ನೋದು ನನ್ನ ಫಸ್ಟಿಂದ ಮೈಂಡ್ಸೆಟ್ ಆಗಿತ್ತು. ಮಧ್ಯದಲ್ಲಿ ಅದು ಯಾಕೆ ನಾನು ಕಮ್ಮಿ ಮಾಡಿದ್ನ ಗೊತ್ತಿಲ್ಲ. ವೀಡಿಯೋ ಹಾಕೋದು ಕಮ್ಮಿ ಆಗೋಯಿತು, ಅದ್ರ ಮೇಲೆ ಇಂಟ್ರೆಸ್ಟನ್ನು ಕಮ್ಮಿ ಆಗೋಗಿತ್ತು. ಇನ್ನು ಹಾಗೆ ಮಾಡೋದು ಬೇಡ, ಸ್ವಲ್ಪ ಸೀರಿಯಸ್ ತಗೊಂಡು ಡೈಲಿ ವೀಡಿಯೋನ ಮಾಡಿ ಹಾಕೋಣ, ಒಳ್ಳೊಳ್ಳೆ ಕಂಟೆಂಟ್ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಈ ಥರ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದವರಿಗೆ ಎಲ್ಲರೂ ಈ ಒಂದು ಸಮಸ್ಯೆನ ಎದುರಿಸಿರ್ತಾರೆ. ಏನು ಹಿಂಗಾಗ್ತೈತೆ ಅಂತ ನಮಗೆ ನಾವೇ ಡೌನ್ ಆಗಿಬಿಡ್ತೀವಿ. ಮಾಡೋದು ಬೇಡ ವೀಡಿಯೋನ, ಸರಿ ಹೋಗ್ತಾ ಇಲ್ವೇನೋ, ನಮಗೆ ಈ ಕೆಲಸ ನಮಗೆ ಸರಿ ಹೋಗ್ತಾ ಇಲ್ಲನೋ ಅಂತ ಅಂದ್ಕೊಂಡು ನಮಗೆ ನಾವೇ ಸುಮ್ಮನಾಗ್ಬಿಟ್ಟಿರ್ತೀವಿ. ನಾನು ಅಂದ್ಕೊಂಡಿದ್ದೀನಿ, ಇನ್ಮೇಲೆ ವೀಡಿಯೋ ಮಾಡಬೇಕು, ಒಳ್ಳೊಳ್ಳೆ ವೀಡಿಯೋ ಮಾಡಿ ಹಾಕಬೇಕು. ನಾನು ಅಂದ್ಕೊಂಡಿರೋದೇ ನನ್ನ ಡೈಲಿ ವ್ಲಾಗ್ಸ್ ಹಾಕ್ತೀನಿ ಅಂತ ಹೇಳಿ. ಸುಮ್ಮನೆ ಯಾರೋ ಏನೋ ಹೇಳಿದ್ರು ಅಂತ ಯಾಕೆ ನಾವು ನಿಂತ್ಬಿಡ್ಬೇಕಲ್ವ. ನನಗೇನು ಬರುತ್ತೆ ಅದು ತೋರಿಸ್ತಾ ಹೋಗ್ತೀನಿ, ಏನು ಬರುತ್ತೆ ಅದು ಮಾಡ್ತಾ ಹೋಗೋಣ ಕೆಲಸನ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಿಮಗೇನು ಅನಿಸ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಎಡಿಟಿಂಗ್ ಬಗ್ಗೆ ಇನ್ನೊಂದು ಸ್ವಲ್ಪ ಕಲಿಬೇಕು. ಯಾರು ಏನೋ ಬಿಡ್ತಾನೆ ಎಲ್ಲ ಕಲ್ತ್ಬಿಡಲ್ಲ ಅಲ್ವಾ. ಹಾಗೆ ನಾವು ಕೆಲಸ ಮಾಡ್ತಾ ಕಲಿಯೋಣ. ಹೋಗ್ತಾ ಎಲ್ಲ ಕಲಿತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರಿಗೆಲ್ಲ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತದವೆ ತಿಳಿಸಿ. ಎದುರು ಸಿಕ್ಕಾಗ ಹೇಳ್ತೀರಾ,
ಬಟ್ ಕಮೆಂಟ್ ಮಾಡಿ ತಿಳಿಸಿ. ನೀವು ಕಮೆಂಟ್ ಮಾಡಿದರೆ ಅದು ತುಂಬ ಜನಕ್ಕೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೇ. ಇನ್ನು ಏನೇನೋ ಮಾತಾಡಬೇಕು ಅಂತ ಬಂದು ಕೂತೆ ಸ್ನೇಹಿತರೆ, ಆದರೆ ಈಗ ಏನೂ ನೆನಪಾಗ್ತಾ ಇಲ್ಲ ನನಗೆ. ಏನು ಮಾತಾಡ್ಬೇಕು ಅನ್ನೋದೇ ನೆನಪಾಗ್ತಾ ಇಲ್ಲ. ಯೋಚನೆ ಮಾಡಿದಾಗ ಆಗಿರ್ತದೆ, ಈ ಥರ ಕ್ಯಾಮ್ರಾ ಆನ್ ಮಾಡಿದಾಗ ಎಲ್ಲ ಮರ್ತೋಗ್ಬಿಡ್ತದೆ. ಒಂದು ತುಂಬ ದಿನ ಆಯಿತು ವಿಡಿಯೋ ನಾನು ಮಾಡಿ, ಅದಕ್ಕೆ ಇನ್ನು ಸಾರಿ ಸ್ನೇಹಿತರೆ, ಒಂದು ಫೋನ್ ಬಂತು, ಹಾಗಾಗಿ ವಿಡಿಯೋನ ಕಟ್ ಮಾಡಿ ಮತ್ತೆ ಶುರು ಮಾಡಿದೆ. ಮತ್ತು ಎಲ್ಲ ಯುಗಾದಿ ಹಬ್ಬಕ್ಕೆ ಶಾಪಿಂಗು ಶುರು ಮಾಡಿದ್ರಾ? ಬಟ್ಟೆ ತಗೊಂತೀರಾ? ಏನು ಯಾರೆಲ್ಲ ಏನೆಲ್ಲ ತಗೊಂಡ್ರಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಹಿತ್ತಲ ಕಡೆ ಕೂತು ತಲೆಗೆ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ತೋಟದಲ್ಲಿ ಏನೋ ಕಾಯಿ ಬಿದ್ದ ಶಬ್ದ ಆಯಿತು. ಹಿಂಗೆ ಏನಾದರೂ ಶಬ್ದ ಆಗ್ತಾ ಇರುತ್ತೆ. ಈ ಥರ ತೋಟ ಅದು ಎಲ್ಲ ಹತ್ತಿರ ಇದ್ದವರಿಗೆ ಅನುಭವ ಗೊತ್ತಿರುತ್ತೆ. ನೋಡ್ಬೋದು, ನಿಮಗೆ ಕೇಳಿಸ್ತಾ ಇರ್ಬೋದು ಕೋಗಿಲೆ ಕೂಗ್ತಾ ಇರೋ ಶಬ್ದ. ಈ ಥರ ಶಬ್ದದಲ್ಲಿ ಹಿಂಗೆ ಕೂತು ತೋಟ ನೋಡ್ತಾ ನನಗೆ ಈ ಥರ ಕೂರೋದು ತುಂಬಾ ಇಷ್ಟ. ನಾನು ಆಲ್ಮೋಸ್ಟ್ ಅಲ್ಲಿ ಎಣ್ಣೆ ಹಚ್ಚುವಾಗ ಅಥವಾ ಬೇರೆ ಟೈಮ್ ಕಾಫಿ ಏನಾದ್ರು ಕುಡಿಯುವಾಗ ಇಲ್ಲಿ ಬಂದು ಕೂರ್ತೀನಿ. ಇವಾಗ ಕಮ್ಮಿ ಆಗಿದೆ, ಯಾಕೆಂದರೆ ಸೊಳ್ಳೆ ಕಾಟ ಜಾಸ್ತಿ. ನಾನು ಬಂದರೆ ನನ್ನ ಮಗನೂ ಬರ್ತಾನೆ ಇಲ್ಲಿ ಅಂತ ಹೇಳಿ ನಾನು ಬರೋದು ಕಮ್ಮಿ ಮಾಡಿದ್ದೀನಿ. ಈಗ ಅವ್ನು ಮಲಗಿರೋದ್ರಿಂದ ಇಲ್ಲಿ ಬಂದು ಕೂತಿದ್ದೀನಿ. ಇನ್ನು ಅದಿರಲಿ, ನಮ್ಮ ವೀಡಿಯೋಗೆ ಬರೋಣ. ವೀಡಿಯೋ ಯಾಕೆ ಮಾಡ್ತಿರ್ಲಿಲ್ಲ ಏನು ಅಂತ ಒಂದಿಷ್ಟು ತಲೆಯಲ್ಲಿ ಕೂತ್ಬಿಟ್ಟಿರ್ತತೆ ಸ್ನೇಹಿತರೆ. ಒಬ್ಬೊಬ್ರು ಅಂತಾರೆ, ನಿನಗೆ ಮಾಡೋಕ್ಕೆ ಏನು ಕೆಲಸ ಇಲ್ವಾ, ಅದಕ್ಕೆ ವೀಡಿಯೋ ಮಾಡ್ತಾಯಿದೀಯಾ ಅಂತ. ಇನ್ನೊಬ್ಬೊಬ್ಬರು ಅವ್ರು ತುಂಬ ಜೋರಿದ್ದಾರೆ ಬಿಡಿ, ನೋಡು ವೀಡಿಯೋ ಹೆಂಗೆ ಮಾಡಾಕ್ತಾ ಇದ್ದಾರೆ, ಎಲ್ಲನ ಎಷ್ಟೊಂದು ಜೋರಿದ್ದಾರೆ, ನಮಗದೆಲ್ಲ ಬರಲ್ಲಪ್ಪ ಅಂತ ಒಬ್ಬೊಬ್ಬರು ಒಂಥರ ಮಾತಾಡ್ತಾರೆ. ಹಾಗಾಗಿ ಏನೇನೋ ಮಾತುಗಳು ಕೇಳಿ ನಾನು ಈ ಥರ ವೀಡಿಯೋ ಮಾಡೋದು ಸರಿ ಇಲ್ವಾ ಅಂತ ಒಂದಿಷ್ಟು ದಿನ ಅನಿಸಿದ್ದುಂಟು. ಏನೇನೋ ಅದೇ ಹೇಳಿದ್ನಲ್ಲ, ನನ್ನವೇ ಒಂದಿಷ್ಟು ಪ್ರಾಬ್ಲಮ್ಗಳು ಉಂಟು. ನಾವು ಜೀವನದಲ್ಲಿ ಏನಾದರೂ ಹೊಸದಾಗಿ ಮಾಡ್ಬೇಕಾದ್ರೆ ನನಗೆ ಕೆಲವೊಂದನ್ನು ನಾನು ನಿಮ್ಮ ಜೊತೆ ಎಲ್ಲದನ್ನೂ ಶೇರ್ ಮಾಡಿಲ್ಲ. ಅದನ್ನೆಲ್ಲ ಶೇರ್ ಮಾಡೋಕ್ಕೋ ಬೇಡ ಅನ್ನೋ ಕನ್ಫ್ಯೂಸಲ್ಲೇ ಇದ್ದೀನಿ. ನೋಡೋಣ, ಮುಂದಾದರೆ ಶೇರ್ ಮಾಡ್ತೀನಿ. ಕೆಲವೊಂದು ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತಗೊಂಡಿರೋದಾಗಿರ್ಬೋದು. ಇಂಥವೆಲ್ಲ ಮಾಡ್ಬೇಕಾದ್ರೆ ನಾನು ಬ್ಲಾಂಕ್ ಆಗ್ಬಿಡ್ತೀನಿ. ಏನು ಮಾಡಬೇಕು ಏನು ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ಒಂದಿಷ್ಟು ವೀಡಿಯೋಸ್ನ ಮಾಡೋಕ್ಕೆ ಆಗಿಲ್ಲ. ನನಗೆ ಬೇರೆಯವ್ರು ಮಾತಾಡಿದ್ದೆಲ್ಲ ಅಷ್ಟೊಂದು ತಲೆ ಕೆಡ್ಸ್ಕೊಳಲ್ಲ. ನಾನು ಯೂಟ್ಯೂಬು ಅಂತ ಶುರು ಮಾಡಿದಾಗೆ ನಾನು ತೀರ್ಮಾನ ಮಾಡಿದ್ದೆ, ಯಾರು ಏನು ಹೇಳಿದರು ಮನೇಲಿ ಸಪೋರ್ಟ್ ಇದೆಯಲ್ಲ ಅಷ್ಟು ಸಾಕು, ನನ್ನ ಕೆಲಸನ ಮಾಡೋಣ ಅಂತೇಳಿ. ಅದ್ರ ನಡುವೆ ಹೇಳಿದ್ನಲ್ವ, ನಮ್ಮದೇ ಆದ ಕೆಲವೊಂದಿಷ್ಟು ಹೊಸ ಯೋಜನೆಗಳಾಗಿರ್ಬೋದು, ಈಗ ಏನೇನೋ ಜೀವನದಲ್ಲಿ ಹೊಸಸ್ತು ಏನೋ ನಡೀತಾ ಇದೆ. ಹಾಗಾಗಿ ನನಗೆ ಅದ್ರ ಕಡೆ ಗಮನ ಕೊಡೋಕ್ಕೋಗಿ ಇದೆಲ್ಲ ಸ್ಟಾಪ್ ಆಗಿತ್ತು. ಅದ್ರ ಜೊತೆಗೆ ನನ್ನ ವ್ಯೂಸು ಎಲ್ಲ ಹೇಳಿದ್ನಲ್ವ, ಎಲ್ಲದೂ ಅದ್ರ ಜೊತೆಗೆ ಕೂಡ್ತು. ಹಾಗಾಗಿ ಇನ್ನು ಮುಂದೆ ಹಾಗೆ ಮಾಡೋದು ಬೇಡ, ನಾನು ಎಷ್ಟು 10 ಜನ ನೋಡ್ತಾರ ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀನಿ. ನನ್ನ ಇದಕ್ಕೆ ನಿಮ್ಮ ಸಪೋರ್ಟ್ ಇರಲಿ. ನೀವು ನೋಡ್ತಿದ್ದೀರಾ, ಅದು ಎಷ್ಟು ಜನ ನೋಡ್ತಿದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ, ಹಾಗಾದರೆ ನಮಗೆ ಸ್ವಲ್ಪ ವಿಡಿಯೋ ಇದಾಗುತ್ತೆ, ಹಾಗೆ ವಿಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋನ ನೋಡಿ. ನಾನಿವತ್ತು ಇದನ್ನೆಲ್ಲ ನಿಮ್ಮ ಜೊತೆ ಮಾತಾಡ್ತಾನೆ ವಿಡಿಯೋನ ಮಾಡಬೇಕು ಅಂತ ಹೇಳಿ ಕೂತೆ. ನಾನು ಈ ಥರ ಕ್ಯಾಮ್ರಾದ ಮುಂದೆ ನಿಂತು ಅಥವಾ ಕ್ಯಾಮ್ರಾದಲ್ಲೇ ಈ ಥರ ಪೂರ್ತಿಯಾಗಿ ಮಾತಾಡಿ ವಿಡಿಯೋ ಮಾಡಿ ತುಂಬ ದಿನಗಳಾಗೋಯ್ತು. ನಾನು ಯಾವಾಗ ನಮ್ಮ ಪಾಪದು ಏನು ತಲೆ ಕೂದಲು ತಗ್ಸೋದು ಅಂತ ಹೇಳಿ ತೀರ್ಮಾನ ಆಯ್ತಲ್ಲ, ಆವಾಗಿಂದ ನಾವು ಫುಲ್ ಬಿಸಿ ಆಗಿಬಿಟ್ವಿ. ಅಲ್ಲಿ ಊರಿಗೆ ಹೋಗೋದು, ಅಲ್ಲೇ ಮನೆ ಕ್ಲೀನ್ ಮಾಡೋದು, ಬರೋದು, ಅದಕ್ಕೆ ಜೋಡಿಸೋದು, ಇಂಥದ್ರಲ್ಲೇ ಫುಲ್ ಬ್ಯುಸಿಯಾಗಿ ಆವಾಗ ನಾನು ಕಮ್ಮಿ ಮಾಡಿದ್ದು. ಅದು ಕಮ್ಮಿ ಮಾಡ್ತಾ ಪೂರ ನಿಂತೇ ಹೋಯಿತು. ಆ ಥರ ಆಯಿತು. ನಡುವೆ ಒಂದೊಂದು ವಿಡಿಯೋ ಹಾಕಿದ್ದೀನಿ, ಬಟ್ ಅದೇ ಅಷ್ಟೊಂದು ಏನು ಇಂಟ್ರೆಸ್ಟ್ ಅನ್ನೋ ಅಂಥದ್ದಿಲ್ಲ. ಹಾಗಾಗಿ ಇನ್ನು ಮುಂದೆ ಆದಷ್ಟು ಒಳ್ಳೊಳ್ಳೆ ವಿಡಿಯೋನ ಹಾಕ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಾನು ಚೆನ್ನಾಗಿ ಎಣ್ಣೆನ ಹಚ್ಚುತ್ತಾ ಇದ್ದೀನಿ ತಲೆಗೆ. ನಾನು ನಾಳೆ ತಲೆ ಸ್ನಾನ ಮಾಡಬೇಕು, ಹಾಗಾಗಿ ಇವಾಗೇ ಚೆನ್ನಾಗಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಇವಾಗ ಬೇಸಿಗೆ ಬೇರೆ ಶುರುವಾಗಿದೆ, ಎಷ್ಟು ತಂಪಲ್ಲಿದ್ದರೂ ಸಾಲದು. ತಲೆಗೆ ಎಣ್ಣೆ ಹಾಕಿದರೆ ಸ್ವಲ್ಪ ತಂಪಾಗಿರುತ್ತೆ. ಹಾಗಾಗಿ ಇನ್ನು ಹೇಗೆ ಅನಿಸ್ತಾ ಇದೆ ಇವತ್ತಿನ ಈ ನನ್ನ ಮಾತುಗಳು ಕಮೆಂಟ್ ಮಾಡಿ ತಿಳಿಸಿ. ನನಗೆ ನಾನು ಇರೋದೇ ಹೀಗೆ ನ್ಯಾಚುರಲ್ ಆಗಿ. ನನಗೆ ವೀಡಿಯೋಗಾಗಿ ಚೆನ್ನಾಗಿ ರೆಡಿಯಾಗಿ ಅದಕ್ಕೋಸ್ಕರನೇ ರೆಡಿಯಾಗಿ ಎಲ್ಲ ವೀಡಿಯೋ ಮಾಡೋಕ್ಕೆ ಬರಲ್ಲ. ನಾನು ಹಂಗೆ ಇಲ್ಲೂ ಇಲ್ಲ. ನೀವು ನೋಡಿದ್ದೀರಾ, ನಾನು ಎಲ್ಲರೂ ಹೊರಗೆ ಹೋಗ್ಬೇಕಾದ್ರೂ ನಾನು ಎಷ್ಟು ಸಿಂಪಲಾಗಿರ್ತೀನಿ ಅಂತ. ನನಗೆ ಬರೋದು ಹಾಗೆ, ನಂಗೆ ಇರೋಕ್ಕೆ ಇಷ್ಟನೂ ಹಾಗೆ. ನಾನು ಡೈಲಿ ವ್ಲಾಗ್ಸ್ ಹಾಕ್ತೀನಿ ಅಂದಮೇಲೆ ಇದೇ ಥರದ್ದೇ ವೀಡಿಯೋ ಇರ್ತದೆ. ನಾನು ಮನೇಲಿ ಹೇಗಿರ್ತೀನಿ ಹಾಗೇ ಹಾಕೋದು. ನೀವು ಒಬ್ಬೊಬ್ರು ಹೇಳ್ತಾರೆ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡು ಹಾಗೆ ಹೀಗೆ ಅಂತ. ನನಗೆ ಮಾಡೋಕ್ಕೆಲ್ಲ ಆಗಲ್ಲ. ನನಗೆ ಅದು ಏನೋ ಒಂಥರ ಆ ಥರ ಎಲ್ಲ ಮಾಡಿದರೆ ನಾನು ಒಂಥರ ಏನು ಅನಿಸ್ತದಲ್ಲ, ಏನಂತಾರೆ
ರಿಯಲ್ ಅನ್ಸಲ್ಲ, ಫೇಕ್ ಅನ್ಸ್ಬಿಡ್ತೈತೆ. ನಾನಲ್ಲ ಅದು, ನನಗೆ ಆ ಥರ ಎಲ್ಲ ಅದಕ್ಕಾಗಿ ರೆಡಿ ಆಗೋದು ಹಾಗೆಲ್ಲ ಮಾಡೋಕ್ಕೆ. ಇರಲಿ, ಅದನ್ನು ಮಾಡೋಣ ಮುಂದೆ ಯಾವಾಗಾದರೂ, ಬೇರೆ ಯಾವುದಾದ್ರೂ ವೀಡಿಯೋ ಅಂದರೆ ಏನಾದ್ರು ಒಂದು ಕಂಟೆಂಟ್ ಮಾಡಬೇಕಾದ್ರೆ ಅದಕ್ಕಾಗಿ ರೆಡಿಯಾಗಿ ಮಾಡೋಣ. ಬಟ್ ಡೈಲಿ ಎಲ್ಲ ವೀಡಿಯೋಕ್ಕಾಗಿ ನಾನು ರೆಡಿಯಾಗಿ ಮಾಡೋದೆಲ್ಲ ನನ್ನಿಂದ ಅದೆಲ್ಲ ಸಾಧ್ಯ ಇಲ್ಲ. ನಾನು ಹೇಗಿರ್ತೀನೋ ಹಾಗೆ ತೋರಿಸೋದು. ಅದಲ್ಲದೆ ನನಗೆ ಪಾಪು ಇದನ್ನೇ, ನನಗೆ ಅವನ್ನ ಸುಧಾರಿಸ್ತಾ ನಾನು ಇಷ್ಟು ವೀಡಿಯೋ ಮಾಡೋಕ್ಕೆ ಸಾಕಾಗ್ತಿದ್ದು. ಅದಲ್ಲದೆ ನಮ್ಮ ಮನೆ ನೋಡಿದರೆ ಎಷ್ಟು ದೊಡ್ಡ ಮನೆ ಇದೆ ಅಂತ, ನನಗೆ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಅವನನ್ನು ಸುಧಾರ್ಸೋಕ್ಕೆ ನನಗಂತೂ ಅಷ್ಟಕ್ಕೇ ಸಾಕಾಗಿ ಹೋಗ್ತೀನಿ. ಹಾಗಾಗಿ ಇಲ್ಲಿ ನೋಡೋಣ, ಚೇಂಜ್ ಮಾಡ್ಕೊಳ್ಳೋಣ, ಏನೆಲ್ಲ ಚೇಂಜ್ ಮಾಡ್ಕೊಳಕ್ಕೆ ಸಾಧ್ಯ ಅದೆಲ್ಲ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಹಚ್ಚಿದಾದ್ಮೇಲೆ ಇನ್ನೊಂದು ಸರಿ ತೆಳನ ಬಾಚ್ತಾ ಇದ್ದೀವಿ. ಅದು ಎಣ್ಣೆ ಎಲ್ಲ ಕಡೆನೂ ಚೆನ್ನಾಗಿ ಅಪ್ಲೈ ಆಗ್ತೈತೆ. ಹಾಗೆ ಕೂದಲು, ಯಾವ್ಯಾವ ಕೂದಲಿಗೆ ಸರಿಗೆ ಎಣ್ಣೆ ಹತ್ತಿರಲ್ವ ಎಲ್ಲ ಕೂದಲಿಗೆ ಚೆನ್ನಾಗಿ ಎಣ್ಣೆ ಹತ್ತುತ್ತೆ. ಹಾಗಾಗಿ ಕುತ್ತಿಗೆ ಎಣ್ಣೆ ಹಚ್ಚಿದ ಮೇಲೆ ಚೆನ್ನಾಗಿ ಬಾಚ್ಕೋಬೇಕು. ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ. ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನೋಡೋಣ ನೆಕ್ಸ್ಟ್ ಯಾವ್ದು ವೀಡಿಯೋ ಬರುತ್ತೆ ಅಂತ ಹೇಳಿ. ನನಗೂ ಐಡಿಯಾ ಇಲ್ಲ. ಇನ್ನೇನು ಹಬ್ಬ ಬರ್ತಾವು, ಇನ್ನು ಹಬ್ಬ ಹತ್ತಿರ ಬರ್ತಾ ಇದೆ. ಮನೆ ಕ್ಲೀನಿಂಗು ಶುರು ಮಾಡಬೇಕು. ನೀವೆಲ್ಲ ಮನೆ ಕ್ಲೀನಿಂಗ್ ಎಲ್ಲ ಶುರು ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಶುರು ಮಾಡ್ಕೋಬೇಕು. ಇನ್ನೊಂದು 2-3 ದಿನದಲ್ಲಿ ಒಂದು ಸ್ಪೆಷಲ್ ಡೇ ಕೂಡ ಇದೆ. ಇದನ್ನು ನಾನು ನಿಮಗೆ ಹೇಳೋದೇ ಮರ್ತದೆ ನೋಡಿ. ಇನ್ನೊಂದು 2-3 ದಿನ ಆಟೋ ಹೋಗ್ತಾಯಿದೆ ಶಬ್ದ. ಇನ್ನೊಂದು 2-3 ದಿನದಲ್ಲಿ ಒಂದು ಸ್ಪೆಷಲ್ ಡೇ ಕೂಡ ಇದೆ. ನೋಡೋಣ, ಅದಕ್ಕೇನು ಪ್ಲಾನಿಂಗ್ ಅಂತ ಇಲ್ಲ. ಆ ದಿನಕ್ಕೆ ಹೇಗೆ ಬರುತ್ತೋ ಹಾಗೆ ಹೋಗೋದು. ಅದಕ್ಕೆ ಅಂತ ನಾನು ಈ ಬಾರಿ ಇದೇ ಫಸ್ಟ್ ಟೈಮ್ ಏನು ಪ್ಲ್ಯಾನ್ ಮಾಡ್ತಾ ಇಲ್ಲ. ಅದಕ್ಕಾಗಿಯೇ ಏನು ಇದಿಲ್ಲ. ನೋಡೋಣ ಹೇಗೆ ಹೋಗುತ್ತೋ ಹಾಗೆ ಮಾಡಿದರೆ ಆಯಿತು. ಅದಾದಮೇಲೆ ನಾನು ಹಬ್ಬಕ್ಕೆ ಮನೆ ಕ್ಲೀನಿಂಗ್ನ ಶುರು ಮಾಡ್ತೀನಿ. ಇನ್ನು ನೀವೆಲ್ಲ ಹಬ್ಬಕ್ಕೆ ಮನೆ ಕ್ಲೀನಿಂಗ ಶುರು ಮಾಡಿದ್ರಾ ಏನು ತಿಳಿಸಿ. ಹಾಗೆ ಶಾಪಿಂಗ್ ಮಾಡಿದ್ರಾ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ ಬಟ್ಟೆ ಅದನ್ನೆಲ್ಲ ತಿಳಿಸಿ. ನಾವು ಯುಗಾದಿ ಹಬ್ಬಕ್ಕೆ ಬಟ್ಟೆ ಶಾಪಿಂಗ್ ಮಾಡ್ತೀವಾ ಇಲ್ವಾ ಎಲ್ಲ ಮುಂದಿನ ನೆಕ್ಸ್ಟ್ ಬರೋ ಅಂಥ ವಿಡಿಯೋಗಳಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಇನ್ನೊಂದು 2-3 ದಿನದಲ್ಲಿ ಏನು ಸ್ಪೆಷಲ್ ಡೇ ಏನಿರ್ಬೋದು ಅಂತ ಹೇಳಿ ಗೆಸ್ ಮಾಡಿ ನೋಡೋಣ. ನಮಗೆ ಯಾವುದೇ ಥರದ ಐಡಿಯಾ ಇಲ್ಲ, ಗೊತ್ತಿಲ್ಲ. ಸಡನ್ನಾಗಿ ಏನಾದರೂ ಪ್ಲ್ಯಾನ್ ಮಾಡಿದರೆ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ಅದೇನು ಡೇ ಇರ್ಬೋದು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ. ನೀವು ಲಾಸ್ಟ್ ಇಯರ್ ಈ ತಿಂಗಳಲ್ಲಿ ನನ್ನ ವಿಡಿಯೋಗಳನ್ನ ನೋಡಿದವರಿಗೆ ಗೊತ್ತಿರುತ್ತೆ, ನನ್ನ ಹತ್ತಿರದವರಿಗೆ ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದೇನೋ. ನೋಡೋಣ, ಯಾರಿಗೆಲ್ಲ ಗೊತ್ತಿದೆ ಏನು ಸ್ಪೆಷಲ್ ಡೇ ಅನ್ನೋದು ಗೆಸ್ ಮಾಡಿ ಹೇಳಿ. ಇನ್ನು ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಕ್ಯಾಮ್ರಾದ ಎದುರಿಗೆ ಮಾತಾಡಬೇಕು ಅಂತ ಹೇಳಿ ಈ ರೀತಿಯಾಗಿ ವಿಡಿಯೋನ ಮಾಡಿದ್ದು. ನನಗೆ ಈ ಯೂಟ್ಯೂಬ್ ಬಗ್ಗೆ ಏನೆಲ್ಲ ಗೊಂದಲಗಳಿತ್ತು, ನಾನು ಯಾಕೆ ವೀಡಿಯೋಸ್ನ ಮಾಡೋದನ್ನ ಕಮ್ಮಿ ಮಾಡಿದ್ದೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಇನ್ನು ಮುಂದೆ ಈ ಥರ ಆಗಲ್ಲ. ಆದಷ್ಟು ಎಲ್ಲ ಆದಷ್ಟು ವೀಡಿಯೋಸ್ನೆಲ್ಲನೂ ಮಾಡಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಹಾಕಬೇಕು, ಡೈಲಿ ವೀಡಿಯೋನ ಹಾಕಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನು ಮುಂಚೆನೂ ಡೈಲಿ ಅಂದರೆ 2 ದಿನಕ್ಕೊಂದು ಸರಿನೇ ಹಾಕ್ತಿದ್ದು. ಆದರೆ ಡೈಲಿ ಹಾಕಬೇಕು ಅನ್ನೋದು ನನ್ನ ತೀರ್ಮಾನ ಆಗಿದೆ. ನೋಡೋಣ ಎಷ್ಟು ಮಟ್ಟಿಗೆ ಫಾಲೋ ಮಾಡ್ತೀನಿ ಅಂತ ಹೇಳಿ. ಇನ್ನು ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ನೀವು ಒಂದೊಂದು ಸಬ್ಸ್ಕ್ರೈಬು ಕೂಡ ನಮಗೆ ಮೋಟಿವೇಶನ್ ಸಿಗುತ್ತೆ. ನಮಗೆ ಈ ಥರ ವಿಡಿಯೋ ಮಾಡೋರಿಗೆ ನೀವು ಕೂಡ ಲೈಕು, ಸಬ್ಸ್ಕ್ರೈಬು ಹಾಗೆ ಕಮೆಂಟೇ ನಮಗೆ ಮೋಟಿವೇಶನ್ ಸಿಗೋ ಅಂಥದ್ದು. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇನ್ನು ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ಕಸ ಗುಡಿಸಿ ಬಾಗಿಲಿಗೆ ನೀರು ಕೂಡ ಹಾಕಿ ಆಯಿತು. ಮುಖ ಕೂಡ ತೊಳ್ಕೊಂಡಿದ್ದೀನಿ. ನಮ್ಮ ಮನೆಯವರು ಫೋನ್ ಮಾಡಿದ್ರು. ಅವ್ರು ಇವತ್ತು ದೂರ ಬಾಡಿಗೆ ಹೋಗಿದ್ರು, ಕಾರ್ಕಳಕ್ಕೆ ಬರ್ತಾ ಇದ್ದಾರಂತೆ. ಅವ್ರು ಫೋನ್ ಮಾಡಿದರು, ಅವ್ರ ಜೊತೆ ಮಾತಾಡ್ತಾ ನಾನು ಕೆಲಸ ಕೂಡ ಮಾಡಿದೆ. ಇನ್ನು ಇವತ್ತಿನ ಈ ವಿಡಿಯೋ ಹೇಗಿತ್ತು, ನನ್ನ ಮಾತುಗಳು ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಒಂದು ಸ್ವಲ್ಪ ಈ ಥರ ಕ್ಯಾಮ್ರಾದ ಎದುರಿಗೆ ಮಾತಾಡಿ ರೂಢಿ ತಪ್ಪೋಗಿತ್ತು. ಅದು ರೂಢಿ ಕೂಡ ಆಗಲಿ ಅಂತಲೂ ಈ ರೀತಿಯಾಗಿ ಬರೀ ಕ್ಯಾಮ್ರಾದಲ್ಲಿ ಮಾತಾಡಿನೇ ವಿಡಿಯೋ ಮಾಡಿ ಹಾಕಿದ್ದು ಆಯಿತು. ಇನ್ನು ಇವತ್ತಿನ ಈ ವಿಡಿಯೋ ಹೇಗಿತ್ತು, ನಿಮಗೆ ಹೇಗೆ ಅನಿಸ್ತು, ಸ್ವಲ್ಪ ಡಿಫ್ರೆಂಟಾಗಿತ್ತ ಈ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹೋಗಿ ಬರ್ತೀನಿ, ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.